ಬೆಂಕಿ ಬರತ್ತವ್ರೆ ನಮ್ಮ ಬೆಂಗಳೂರು ಬುಲ್ಸ್ ಕಂಡ್ರೆ ಯಾಕ್ರಿ ನಿಮ್ಗೆ ಅಷ್ಟೊಂದು ಕೋಪ ಅದೇನ್ರಿ ಮಾಡಿದ್ರು ಬೆಂಗಳೂರು ಬುಲ್ಸು ಟೀಮು ನಮ್ಮ ಟೀಮ್ಗೆ ಆಡಿದ್ದು ನೀವು ಮಾಜಿ ಪ್ಲೇಯರು ಯಾವ ಥರ ನೋಡ್ಕೊಂಡಿದ್ವಿ ನಾವು ನಿಮ್ಮನ್ನ ಅಪೋಸಿಟ್ ಆಡ್ತೀವಿ ಅಂತ ಹೇಳ್ಬಿಟ್ಟು ಫುಲ್ ಫೈರ್ ಮಾಡೋದ ಅದು ವಜ್ರು ಮುನಿ ಥರ ಆ ಲೆವೆಲ್ಗೆ ಕೋಪ ಮಾಡ್ಕೊಂಡಿದ್ದು ಮುಖ ನೋಡಬೇಕಿತ್ತು ಬೆಂಕಿನೇ ಹಚ್ಕೊಬಿಟ್ಟಿದ್ರು ಮುಖದ ಮೇಲೆ ಅವರು ಆ ಲೆವೆಲ್ಗೆ ಇದ್ದಿದ್ದು ಮೈ ಗಾಡ್ ಮತ್ತು ಕಣ್ಣಲ್ಲೇ ಬೆಂಕಿ ಬಿಡ್ತಾ ಇದ್ದಿದ್ದು ಅದು ಮ್ಯಾಟ್ ಮೇಲಂತೂ ಕೇಳಂಗೆಲ್ಲ ಫುಲ್ ಬೆಂಕಿನೇ ಹಚ್ಬಿಟ್ಟಿದ್ರು. ಬಟ್ ಒಂದಂತೂ ನನಗೆ ಅರ್ಥ ಆಗಿಲ್ಲ ಇವತ್ತಿನ ಮ್ಯಾಚಲ್ಲಿ ಅಲಿರಿಜಾ ಮಿರ್ಜಾನ್ಗೆ ಸುಸ್ತಾದರೂ ಕೂಡ ಅವ್ರಿಗೆ ರೇಟ್ನ ಕೊಡ್ತಾ ಇದ್ದಾರೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಆಶೀಶ್ ಮಾಲಿಕ್ ಇದ್ದಾರೆ, ಬಿ ಗಣೇಶ್ ಇದ್ದಾರೆ, ಆಕಾಶ್ ಇಂಡಿಯಾ ಇದ್ದಾರೆ. ಆಕಾಶ್ ಇಂಡಿಯಾ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಆಡಿದ್ರು, ಬಟ್ ಅಲಿರಿಜಾ ಮಿರ್ಜಾನ್ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಲಿಲ್ಲ. ಅಲ್ಲೇನೋ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತು ಸೋಲಕ್ಕೆ ಚಾನ್ಸೇ ಇರಲಿಲ್ಲ. ಬಟ್ ಆದರೂ ಕೂಡ ಲಾಸ್ಟಲ್ಲಿ ಅಲಿರಿಜಾ ಮಿರ್ಜಾನೇ ರೇಡಿಗೆ ಕಳಿಸ್ತಾ ಇದ್ದಾರೆ. ಬಿ ಗಣೇಶನ ಕರ್ಕೊಬಂದರೂ ಕೂಡ ಅವ್ರಿಗೆ ಚಾನ್ಸೇ ಕೊಡಲಿಲ್ಲ. ಆ್ಯಕ್ಚುಲಿ ಒಂದೇ ಒಂದು ರೇಡ್ ಹೋಗಿದ್ದು ಬಿ ಗಣೇಶು, ಬಟ್ ಆ ಒಂದು ರೇಡಲ್ಲೇ ಪಾಯಿಂಟ್ನ ತೊಗೊಬಂದರು. ಬಟ್ ಗಣೇಶ್ಗೆ ಜಾಸ್ತಿ ರೇಡ್ನ ಕೊಟ್ಟಿದ್ರೆ ಮಿನಿಮಮ್ ಇನ್ನೊಂದು 4 ರೇಡ್ ಆದರೂ ಕೊಡಬೇಕಾಗಿತ್ತು. ಅವರು ಫುಲ್ ಟೀಮ್ನೇ ಅಳ್ಳಾಡಿಸ್ಬಿಟ್ಟು ಬರ್ತಾಯಿದ್ರು ನನ್ನ ಪ್ರಕಾರ. ಬಿಕಾಸ್ ಅವರು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಅವ್ರನ್ನ ಕರ್ಕೊಂಡಿದ್ದೇನಕ್ಕೆ ಒಳಗಡೆ ಹೋಗಿ ಫುಲ್ ಏನಾದರೂ ಆದರೆ ಮಿರಾಕಲ್ ಆಗಲಿ ಗೆಲ್ಲಿ ಅಂತ ಕರ್ಕೊಂಡಿದ್ದು. ನಾವು ಆ ಟೈಮಲ್ಲಿ ನಾವು ಜಸ್ಟ್ ಒಂದು 3 ಪಾಯಿಂಟ್ ಹಿಂದೆ ಇದ್ವಿ ಅಷ್ಟೇ. ಅವ್ರೇನಾದರೂ ಒಂದು 2 ರೈಡ್ ಅಟ್ಲೀಸ್ಟ್ ಒಂದು 2 ರನ್ ಜಾಸ್ತಿ ಮಾಡಿದರೆ, 2 ರೈಡ್ನ ಜಾಸ್ತಿ ಮಾಡಿದರೆ ಪಕ್ಕ ನಾವು ಇವತ್ತಿನ ಮ್ಯಾಚಲ್ಲಿ ಏನೋ ಒಂದು ಆಗ್ತಾಯಿತ್ತು. ಬಟ್ ಅದೇನು ಕಳಿಸಿಲ್ಲ ನನಗಂತೂ ಗೊತ್ತಾಗಿಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಯಾವುದೇ ಥರ ಪ್ರಾಬ್ಲಮೇ ಇರಲಿಲ್ಲ. ಬಟ್ ಸ್ಟಾರ್ಟಿಂಗಿಂದನೂ ಅದು ಹೆಂಗೆ ಸೋದ್ವಿ ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಬೆಂಕಿ ಬರೋದವ್ರನ್ನ ಆಚೆ ಕೂರಿಸ್ಬೇಕಾಗಿತ್ತು ಜಾಸ್ತಿ ಟೈಮು. ಬಟ್ ಅಲಿರಿಜಾ ಮಿರ್ಜಾನಿಂದ ಅವ್ರನ್ನೇ ಔಟ್ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ನಮ್ಮದು ಡಿಫೆನ್ಸ್ ಇದೆಯಲ್ಲ ಅದೇ ಸ್ವಲ್ಪ ಎಡವಟ್ ಆಯ್ತು ಇವತ್ತು. ಸೊ ಅಷ್ಟೊಂದು ಸಕ್ಸಸ್ಫುಲ್ಲಾಗಿ ಡಿಫೆನ್ಸ್ನ ಮಾಡಲಿಲ್ಲ ಇವತ್ತಿನ ಮ್ಯಾಚಲ್ಲಿ. ಅವರಿಗೆ ಜಾಸ್ತಿ ಪಾಯಿಂಟ್ನ ಕೊಡ್ತಾಯಿದ್ವಿ. ಯಾವಾಗ ಬೆಂಕಿ ಬರೋದು ಔಟ್ ಆಗ್ತಾರೆ ಮತ್ತು ಅವ್ರ ರೇಡರು ಬಂದು ಒಂದು ಪಾಯಿಂಟ್ನ ತೊಗೊಂಡು ಹೋಗ್ತಾರೆ, ಮತ್ತೆ ಒಳಗಡೆ ಬರ್ತಾರೆ, ಮತ್ತೆ ಭರತ್ ಬಂದು ಮತ್ತೆ ಪಾಯಿಂಟ್ನ ತೊಗೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗ್ತಾಯಿತ್ತು. ಬಟ್ ಬೋನಸ್ ಅಂತೂ ಇವತ್ತಿನ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸರು ಸಖತ್ ಬೋನಸ್ನ ವಿಜಯ್ ಮಲ್ಲಿಕ್ಗೆ ದಾರಿ ಹೇಳ್ಕೊಟ್ಬಿಟ್ರು. ತಗೊಳ್ಳಿ ಅಂತ ಫ್ರೀ ಆಗಿಬಿಟ್ರು. ಆ್ಯಕ್ಚುಲಿ ಅಲ್ಲಂತೂ ಬಿ ಸಿ ರಮೇಶ್ ಫುಲ್ ಫೈರ್ ಮಾಡ್ತಾಯಿದ್ರೆ ಹಿಂದೆ ನಿಂತ್ಕೊಂಡು. ಅವ್ರು ಅದು ಯಾರು ಹೊಡಿತಾರೋ ಇವತ್ತು ನನಗಂತೂ ಗೊತ್ತಿಲ್ಲ, ಸುಮ್ಮನೆ ಅಂತ ಹೊಡಿತಾರೆ ಏನೋ. ಬಟ್ ಸರಿಗೆ ಬೈತಾರೆ, ಬೋನಸ್ ಬಿಡಬೇಡಿ ಅಂತ ಹೇಳಿದ್ರು, ಈಸಿಯಾಗೆ ಬಿಟ್ಕೊಡ್ತಾಯಿದ್ರು. ಅದು ಏನು ಬಿಟ್ಕೊಟ್ರು ಇವತ್ತು, ಒಂಥರ ಮ್ಯಾಚ್ನೇ ಬಿಟ್ಕೊಡಂಗೆ ಇತ್ತು. ಬಟ್ ಇನ್ನೂ ಒಂದು ಚಾನ್ಸ್ ಇದೆ ನಾಳೆ ಮ್ಯಾಚು. ಬಟ್ ಈ ಒಂದು ಚಾನ್ಸ್ ಎಲ್ಲ ಉಳ್ಕೊಳಂಗಿಲ್ಲ. ಇನ್ನೆಲ್ಲ ನಾಕ್ಔಟ್ ಗೇಮ್ಗಳೇ, ಸೋತ್ರ ನಡಿ ಮನೆಗೆ ಅಷ್ಟೇ, ಇನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಅದು ಹೆಂಗೆ ಸೋತ್ವಿ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ನಾವೇ ಲೀಡಲ್ಲಿದ್ವಿ ಆ್ಯಕ್ಚುಲಿ. ಫಸ್ಟು 10 ಮಿನಿಟ್ಸು 2 ಪಾಯಿಂಟ್ ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು, ಅವ್ರು ಜಾಸ್ತಿ ಇದ್ದರು 2 ಪಾಯಿಂಟ್ ನಮಗಿಂತ. ಮತ್ತು ಸೆಕೆಂಡ್ 20 ಮಿನಿಟ್ಸಲ್ಲಿ ಈಕ್ವಲ್ ಆಗಿದ್ವಿ. ಮತ್ತು 20 to 30 ಮಿನಿಟ್ಸಲ್ಲಿ ಅವರು ಲೀಡಿಗೆ ಬಂದರು. ಅದಾದಮೇಲೆ ಮತ್ತೆ ನಾವು ಲೀಡಿಗೆ ಬಂದ್ವಿ. 20 to 30 ಮಿನಿಟ್ಸಲ್ಲಿ ನಾವು ಲೀಡಿಗೆ ಬಂದ್ವಿ. ಅದಾದಮೇಲೆ ಮತ್ತೆ ಲಾಸ್ಟು 10 ಮಿನಿಟ್ಸಲ್ಲಿ ಅವ್ರು ಸ್ವಲ್ಪ ಡಾಮಿನೇಟ್ ಮಾಡಿದ್ರು. ನಾವು ಅವ್ರನ್ನ ಆಲ್ಔಟ್ ಮಾಡಿದ್ಮೇಲೆ ಅವರು ಕೂಡ ನಮ್ಮನ್ನ ಆಲ್ಔಟ್ ಮಾಡಿದ್ರು. ಬಟ್ ಎಂಡ್ ಆಫ್ ದಿ ಡೇ ನಮ್ಮ ಬೆಂಗಳೂರು ಬುಲ್ಸು ಹೊಗೆ ಹಾಕ್ಕೊಂಡ್ರು. ಇನ್ನೊಂದು ಮ್ಯಾಚ್ ಚಾನ್ಸ್ ಇದೆ ಪಟ್ನಾ ಪೈರೇಟ್ಸ್ ವಿರುದ್ಧ. ಅವ್ರ ಮೇಲೆ ಗೆಲ್ಲೇಬೇಕು ಮಗ. ಲೀಗ್ ಮ್ಯಾಚಸ್ಸಲ್ಲಿ ಅವರಿಂದ ಸೋತು ನಾವು ಟಾಪ್ 2 ಅಲ್ಲಿ ಸ್ವಲ್ಪ ಜಾಗ ಖಾಲಿ ಆಗಿದ್ದು. ಆ್ಯಕ್ಚುಲಿ ಅವತ್ತೇನಾದರೂ ಗೆದ್ದುಬಿಟ್ಟಿದ್ರೆ ನನ್ನ ಮಕ್ಕಳು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಅವ್ರ ಮೇಲೆ ನಾವೇನಾದರೂ ಪಟ್ನಾ ಪೈರೇಟ್ಸ್ ವಿರುದ್ಧ ಏನಾದರೂ ಗೆದ್ದುಬಿಟ್ಟಿದ್ರೆ ಪಟ್ನಾ ಪೈರೇಟ್ಸರು ಇಲ್ಲಿವರೆಗೂ ಬರ್ತಾನೇ ಇರಲಿಲ್ಲ. ಅವತ್ತೊಂದು ಮಾಡಿದ್ದು ಒಂದೇ ಒಂದು ಮಿಸ್ಟೇಕ್ಗೆ ಇವತ್ತು ಅವ್ರು ನೋಡಿ ನಮಗೆ ಇವಾಗ ನೆಕ್ಸ್ಟು ಈ ಒಂದು ಮ್ಯಾಚಲ್ಲಿ ಆಡ್ತಾಯಿದ್ದಾರೆ. ಕ್ವಾಲಿಫೈರ್ 2ನ 3ನಲ್ಲಿ ಆಡ್ತಾಯಿದ್ದಾರೆ. ಇವಾಗ ಎಲ್ಲಿ ತನಕ ಬಿಟ್ಕೊಂಡಿದ್ದೀವಿ ನಾವು ನೋಡಿ. ನಮಗೆ ಬಾಯಿಗೆ ಬರ್ಸ್ತಾರೆ ಇವಾಗ ನಾಳೆ ಮ್ಯಾಚಲ್ಲಿ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಾಳೆ ಬೆಂಗಳೂರು ಬುಲ್ಸರು ಫೈರ್ ಮಾಡಲೇಬೇಕು ಪಟ್ನಾ ಪೈರೇಟ್ಸ್ ವಿರುದ್ಧ. ಇವತ್ತಿನ ಮ್ಯಾಚ್ ಬಿಡಿ, ಬೆಂಕಿ ಬರೋದ್ರಿಂದ ನಾವು ಸೋತಿದ್ದು. ಆ್ಯಕ್ಚುಲಿ ಅವರೇ ಮಲ್ಟಿಪಲ್ ರೇಟ್ ಪಾಯಿಂಟ್ ಎಲ್ಲ ತೊಗೊಂಡೋಗಿದ್ದು, ನಮ್ಮ ಕಡೆ ಯಾರೂ ಜಾಸ್ತಿ ತೊಗೊಂಡೇ ಬಂದಿಲ್ಲ. ಆಶೀಶ್ ಮಾಲಿಕ್ಗೆ ಜಾಸ್ತಿ ಕೊಡಬೇಕಾಗಿತ್ತು ಗುರು ರೇಡು. ಏನಕ್ಕೆ ಅದೇನು ನಡೀತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ಬಟ್ ಅವರು ಕೂಡ ಜಾಸ್ತಿ ಏನೋ ಟ್ಯಾಕಲ್ ಆಗಲಿಲ್ಲ ಮಲ್ಲಿಗೂ ಕೂಡ. ಆದರೂ ಕೂಡ ಅವರು ರೇಡ್ನೇ ಕಳಿಸ್ಲಿಲ್ಲ. ಸೊ ತುಂಬ ಮಿಸ್ಟೇಕ್ಸ್ಗಳಾಯಿತು. ಮತ್ತು ಯೋಗೇಶ್ ಏನಕ್ಕೆ ಆಚೆ ಕುಣಿಸ್ರು ಅಂತ ನನಗೆ ಗೊತ್ತಿಲ್ಲ. ಏನೇನು ಇಂಜುರಿ ಆಯಿತಾ ಗೊತ್ತಿಲ್ಲ ಮಗ, ಅದೇನಾಯಿತು. ಬಟ್ ಇವತ್ತಿನ ಮ್ಯಾಚ್ ಅಂತೂ ಬೆಂಗಳೂರು ಬುಲ್ಸ್ ಅವರು ಗೆಲ್ಲೋ ಮ್ಯಾಚು. ಬಾಯಿಗೆ ಹಾಕಬೇಕು, ಯಾರೋ ಬಂದು ಕೆಡದಂಗೆ ಇತ್ತು, ಬಿಟ್ಕೊಂಡು ನಾವೇ ಕೆಳಗೆ ಬಿಟ್ಬಿಟ್ಟಂಗೆ ಇತ್ತು. ಬಟ್ ಓಕೆ, ನಾಳೆ ಮ್ಯಾಚು ಪಟ್ನಾ ಪೈರೇಟ್ಸ್ ವಿರುದ್ಧ ಗೆಲ್ಲೇಬೇಕು ಗುರು. ಪಟ್ನಾ ಪೈರೇಟ್ಸ್ ಅವರು ಇಲ್ಲಿವರೆಗೂ ಬಿಟ್ಕೊಂಡಿದ್ದೆ. ನಾವು ಅವ್ರನ್ನ ಆ ಒಂದು ಕಾನ್ಫಿಡೆಂಟ್ ಬರ್ಸಿ ಇಲ್ಲಿಗೆ ಕರ್ಕೊಬಂದು ಕೂರಿಸಿರೋದೆ ನಾವು. ಬಟ್ ಅವ್ರನ್ನ ಇಲ್ಲಿಂದನೇ ಓಡಿಸ್ಲೇಬೇಕು. ಎಲ್ಲ ಗೇಮು ನಾಕೌಟ್ ಗೇಮ್. ಇವಾಗ ಇನ್ನು 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಬೆಂಗಳೂರು ಬುಲ್ಸ್ ಅನ್ನೋದು ಗೆದ್ದರೆ, 4 ಮ್ಯಾಚ್ ಗೆದ್ದರೆ ಕಪ್ನ ಗೆಲ್ತೀವಿ. ಅದರಲ್ಲಿ ಒಂದು ಸೋತ್ರು ಕೂಡ ಮನೆ ಕಡೆ.
ಹಂಗೆ ನಾಳೆ ಏನಾದ್ರು ಗೆದ್ರೆ ಮುಂದೆ ಹೋಗ್ತೀವಿ, ನಾಳೆ ಸೋತ್ರೆ ಓಕೆ ಫ್ರೆಂಡ್ ಬಾಯ್ ಅಂತ ಹೇಳ್ಬಿಟ್ಟು ಈ ಒಂದು ದಿವಸ ಬಾಯ್ ಹೇಳಿದೆ. ಬಟ್ ಬೆಂಗಳೂರು ಬುಲ್ಸ್ ಇಲ್ಲಿವರೆಗೂ ಬಂದಿರೋದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಬಟ್ ಮಿರಾಕಲ್ ಅಂತ ಹೇಳೋಕ್ಕಿಂತ ಮುಂಚೆ ಒಳ್ಳೆ ಹಾರ್ಡ್ ವರ್ಕೇ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಬೆಂಗಳೂರು ಬುಲ್ಸ್ ಅವರು ಎಲ್ಲಿದ್ದರು ಎಲ್ಲಿದ್ದರು, ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಅಂತೂ ನೆಕ್ಸ್ಟ್ ಲೆವೆಲು. ಸೊ ನೋಡೋದ ನಾಳಿನ ಮ್ಯಾಚಲ್ಲಿ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ಅಂತ. ಬಟ್ ಏನಾದ್ರು ಪ್ಲ್ಯಾನ್ ಮಾಡಲಿ, ಬಟ್ ಎಲ್ಲರಿಗೂ ಅಲಿರಿಜಾ ಮಿರ್ಜಾನು ಪಕ್ಕ ಈ ಒಂದು ಸೀನು ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ, ಡೌಟೇ ಇಲ್ಲ. ಬಟ್ ಅವ್ರಿಗೆ ರೆಸ್ಟ್ ಬ್ಯಾಕ್ ಸುಮ್ಮನೆ ಎವ್ರಿ ಟೈಮ್ ಅವರೇ ಬಂದು ಸುಸ್ತೋದು. ಒಂದು 15 ಸೆಕೆಂಡ್ಸು ಆಡೋದ, ಫುಲ್ 30 ಸೆಕೆಂಡ್ಸು ಫುಲ್ ಕವರ್ ಮಾಡ್ತಾರೆ. ಬಟ್ 30 ಸೆಕೆಂಡ್ಸು ಕೂಡ ಒಂದೇ ಕಡೆ ನಿಂತ್ಕೊಂಡಿರ್ತಾರೆ ರೈಟ್ ಕಾರ್ನರಲ್ಲಿ. ಬಟ್ ಫುಲ್ ಮೂವ್ ಮಾಡಬೇಕು, ಆವಾಗಲೇ ತಾನೇ ಪಾಯಿಂಟ್ ಬರೋದು. ಬಟ್ ಏನೋ ಒಂದು ಬ್ಯಾಡ್ ಗೇಮು, ಬೈಯಂಗೆಲ್ಲ ಇಲ್ಲ, ನಾನು ಯಾರಿಗೂ ಬೈತಾ ಇಲ್ಲ, ಜಸ್ಟ್ ಹೇಳ್ತಾ ಇರೋದಷ್ಟೇ. ಬಟ್ ನೋಡೋದ ಏನಾಗುತ್ತೆ ನಾಳಿನ ಮ್ಯಾಚಲ್ಲಿ ಪಟ್ನಾ ಪೈರೇಟ್ಸ್ ವಿರುದ್ಧ ಅಂತ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇವತ್ತಿನ ಮ್ಯಾಚಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಆಯಿತು ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಕೊಡಿ. ಡಿಸ್ಕ್ರಿಪ್ಷನಲ್ಲಿ ಈ ಟೆಲಿಗ್ರಾಮ್ ಲಿಂಕ್ ಇದೆ ಹೋಗಿ ಜೋರ್ ಅಂತ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.